ನೀವು ಸಮೀಕ್ಷೆದಾರರು ಏನು ಈ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅಥವಾ ಜಾತಿ ಗಣತಿ ಮಾಡ್ತಾ ಇದ್ದಾರೆ, ಆ ಸಮೀಕ್ಷೆದಾರರನ್ನ ಹೋಗಿ ಕೇಳಿ ನಿಮ್ಗೇನು ಭಯ ಸಮೀಕ್ಷೆ ಮಾಡೋಕ್ಕೆ ಅಂತ. ಅವ್ರು ಪಟ್ಟಂತ ಹೇಳೋದು ನಮಗೆ ಭಯ ಇರೋದು ನಾಯಿಗಳದ್ದು ಮನುಷ್ಯರದಲ್ಲ ಅಂತ. ಯಾಕೆ ಅಂತಂದರೆ ನಾಯಿಗಳು ಇಷ್ಟರ ಮಟ್ಟಿಗೆ ಗಣತಿದಾರರನ್ನು ಅಟ್ಯಾಕ್ ಮಾಡ್ತಾ ಇದೆ ಅಂತಂದರೆ ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಸಮೀಕ್ಷೆದಾರರು. ಯಾವ ನಾಯಿ ಎಲ್ಲಿಂದ ಒಂದು ಎಲ್ಲಿ ಕಚ್ಚಿ ಎಲ್ಲಿ ನಮಗೆ ತೊಂದರೆ ಮಾಡುತ್ತೋ ಅಂತ ಅತಿ ದೊಡ್ಡ ಭಯ ನಾಯಿಗಳದ್ದು. ಮನೇಲಿ ಸಾಕಿದ ನಾಯಿ ಆದರೆ ಪಾಪ ಎಲ್ಲೋ ಕಟ್ಟಿಗಿಟ್ಟಿ ಅದನ್ನು ಸೇಫ್ ಮಾಡ್ತಾರೆ. ಬೀದಿ ನಾಯಿಗಳಿದಾವಲ್ಲ ಅವುಗಳಿಂದ ಆಗುವಂಥ ತೊಂದರೆ ಇಲ್ಲಿಯವರೆಗೂ ಪಾಪ ಅದೆಷ್ಟು ಜನ ಸಮೀಕ್ಷೆಯಲ್ಲಿ ನಾಯಿ ಕಚ್ಚಿಸ್ಕೊಂಡಿದ್ದಾರೆ ಏನೋ. ಆದರೆ ಇವತ್ತು ಬೆಂಗಳೂರಿನಿಂದ 2 ನಾಯಿ ಕಚ್ಚಿದ ಘಟನೆ ವರದಿ ಆಗ್ತಾ ಇದೆ. GBA ಸಿಬ್ಬಂದಿಗೆ ಮತ್ತೆ ನಾಯಿಗಳ ಕಾಟ. ಗಣತಿಗೆ ಹೋದಂಥ ಒಬ್ಬ ಸಮೀಕ್ಷೆಗೆ ತೆರಳಿದ ಗಣತಿದಾರರಿಗೆ ನಾಯಿ ಕಚ್ಚಿದೆ. ಎಲ್ಲಿ? ಮಹದೇವಪುರದಲ್ಲಿ. ಮಹದೇವಪುರದಲ್ಲಿ ಸಮೀಕ್ಷೆಗೆ ತೆರಳಿದ್ದ ಗಣತಿದಾರ ನಾಗರಾಜ್ಗೆ ಎಡಭುಜಕ್ಕೆ ಬಲವಾಗಿ ಕಚ್ಚಿದೆ ನಾಯಿ. ಎಡಭುಜಕ್ಕೆ ಕಚ್ಚಿದೆ ಅಂದ್ರೆ ಎಷ್ಟು ಮೇಲೆ ಕಾರಿರಬಾರ್ದಿದು ಅಂತ ನಾಯಿ. ನಾಗರಾಜ್ ಅನ್ನುವಂಥ ಗಣತಿದಾರರಿಗೆ ನಾಯಿ ಕಚ್ಚಿದೆ ಮಹದೇವಪುರದಲ್ಲಿ ಸಾಕು ನಾಯಿ ಕಚ್ಚಿದೆ ಅಂತೆ. ಅದು ಎಡಭುಜಕ್ಕೆ ಕಚ್ಚಿದೆ ಅಂದ್ರೆ ಎಷ್ಟು ಮೇಲೆ ಕಾರಿ ಕಚ್ಚಿರ್ಬೇಕಾ ನಾಯಿ ಅಂತ. ಈಗ ಪಾಪ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಕಡೆನೂ ಕೂಡ ಇದೇ ಘಟನೆ ನಡೆದಿದೆ. ಇನ್ನೊಂದು ಕಡೆನೂ ಕೂಡ ನಾಯಿ ಕಚ್ಚಿದೆ ಅನ್ನುವಂಥ ಸುದ್ದಿ ಬರ್ತಿದೆ. ಇಲ್ಲಿಯವರೆಗೆ ಬೆಂಗಳೂರು ಅಷ್ಟೇನಾ ಅಥವಾ ಇಡೀ ರಾಜ್ಯಾದ್ಯಂತನೂ ಐ ಡೋಂಟ್ ನೋ, ನನ್ನ ಕಲೀಗ್ಸ್ ಹೇಳ್ತಾ ಇದ್ದು ಸುಮಾರು 13 ಜನ ಗಣತಿದಾರರಿಗೆ ನಾಯಿ ಕಚ್ಚಿದೆಯಂತೆ. ಫ್ರೀ ಗ್ಯಾರಂಟಿ ಭಾಗ್ಯಗಳಲ್ಲಿ ಸಮೀಕ್ಷೆದಾರರಿಗೆ ಫ್ರೀ ಭಾಗ್ಯ, ನಾಯಿ ಕಡಿತ ಫ್ರೀ ಭಾಗ್ಯ. ಯಾಕೆ ಅಂತಂದರೆ 13 ಜನರಿಗೆ ನಾಯಿ ಕಚ್ಚಿದೆಯಂತೆ. ತಮ್ಮದಲ್ಲದ ತಪ್ಪಿಗೆ ಬಿಸಿಲು, ಮಳೆ, ಗಾಳಿ, ಚಳಿ ಎನ್ನದೆ ಮನೆಗೂ ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಮನೆಯಲ್ಲಿರುವಂಥ ಸಾಕು ನಾಯಿಯಿಂದ ಕಚ್ಚಿಸಿಕೊಂಡು ಇಂಜೆಕ್ಷನ್ಗಳನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಅಲೆದಾಡುವಂಥ ದೌರ್ಭಾಗ್ಯ ನಮ್ಮ ಈ ಗಣತಿದಾರರಿಗೆ. ಅದರ್ವೈಸ್ ಆಲ್ಸೋ ನಿಜಕ್ಕೂ ಹ್ಯಾಟ್ಸ್ ಆಫ್ ಟು ಯು. ನಮಗೋಸ್ಕರ ನಮ್ಮ ಸಮಾಜದ ಬಹಳಷ್ಟು ಶೋಷಿತ ವರ್ಗಗಳ ಕಲ್ಯಾಣಕ್ಕಾಗಿ ಈ ಗಣತಿಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಮೀಕ್ಷೆದಾರರಿಗೂ ಈ ರಾಜ್ಯದ ಜನರ ಪರವಾಗಿ ತಮಗೆ ನಾನು ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಸೇವೆ ನಿಜಕ್ಕೂ ಕೂಡ ತಮಗೆ ಇಷ್ಟನೋ ಕಷ್ಟನೋ ಬೀದಿ ಅಲ್ದಾಡಿ ಈ ಎಲ್ಲ ರೀತಿಯಾದಂತಹ ತೊಂದರೆಗಳ ನಡುವೆ ಇದನ್ನು ಒಂದು ಸಕ್ಸಸ್ ಮಾಡೋದಕ್ಕೆ ತಾವು ಮಾಡ್ತಾ ಇರುವಂತಹ ಈ ತ್ಯಾಗ ದೊಡ್ಡದು. ಯಾಕಂದರೆ ದಸರೆ ರಜೆಯನ್ನು ಕೂಡ ತಾವು ಲೆಕ್ಕಿಸದೆ ರಜೆಯಲ್ಲೂ ಕೂಡ ತಾವು ಕೆಲಸ ಮಾಡ್ತಾ ಒಂದು ಅಚಲ ದೃಢ ಒಂದು ವಿಶ್ವಾಸವನ್ನು ಇದರಲ್ಲಿ ತಾವು ವ್ಯಕ್ತಪಡಿಸಿರೋದು ನಿಜಕ್ಕೂ ಗ್ರೇಟ್. ಐ ಅಪ್ರಿಷಿಯೇಟ್. ಆದರೆ ಸರ್ಕಾರ ಮಾತ್ರ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಕೊಡ್ತಾ ಇದೆ.